ಉದ್ಯಮಿ ಬಿಎ ಪೌಸ್ ಮಾಲಕತ್ವದಲ್ಲಿ ಎಂ ಪಾರ್ಕ್ ಕೆಫೆ ಸುರತ್ಕಲ್ನ ಕೃಷ್ಣಾಪುರದಲ್ಲಿ ಶುಭಾರಂಭಗೊಂಡಿತು. ಅಭಿವೃದ್ಧಿ ಹೊಂದುತ್ತಿರುವ ಸುರತ್ಕಲ್ ನಗರದಲ್ಲಿ ವಿವಿಧ ಉದ್ಯಮಗಳು ತಲೆ ಎತ್ತಿದ್ದು ಜನತೆಗೆ ತುಂಬಾ ಅನುಕೂಲವಾಗಲಿದೆ. ಅಂತೆಯೇ ಸುರತ್ಕಲ್ನ ಕೃಷ್ಣಾಪುರದಲ್ಲಿ ಎಂ ಪಾರ್ಕ್ ಕೆಫೆ ಕಾರ್ಯಾರಂಭಗೊಂಡಿದ್ದು ಇದರ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕೃಷ್ಣಾಪುರ ಮಥನಿ ಸಂಯುಕ್ತ ಖಾಜಿ ಅಲ್ ಹಾಜಿ ಇಕೆ ಅವರು ನೂತನ ಕೆಫೆಯನ್ನ ಉದ್ಘಾಟಿಸಿದರು. ಕತಿಪುರದ ಫಾರೂಕ್ ಸಕಾಪಿ, ಅಬ್ದುಲ್ ಅಜೀಜ್ ದಾರಿಮೆ ಚೊಕ್ಕಬೆಟ್ಟು, ಇನಾಯತ್ ಅಲಿ, ಬಿಎ ಮೊಯ್ತೀನ್ ಬಾಬಾ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಶುಭ ಹಾರೈಸಿದರು. ತುಂಬ ಸಂತೋಷವಾಗ್ತಾಯಿದೆ. ಈ ಎಂ ಪಾರ್ಕ್ ಕೆಫೆ ಅಂತ ಇನ್ನು ಮುಂದೆ ಒಳ್ಳೆ ರೀತಿಯಲ್ಲಿ ಬೆಳೆದು ಜನರಿಗೆ ಒಂದು ಒಳ್ಳೆಯ ಒಂದು ರುಚಿಯಾದಂಥ ಫುಡ್ ಕೊಡಲಿ ಎಂದು ನಾನು ನನ್ನೊಂದು ಭಾವಿಸುತ್ತಾ ಈ ಎಂ ಪಾರ್ಕ್ ಕೆಫೆ ಮುಂದೂ ಕೂಡ ಇನ್ನೂ ಒಂದು ಇದು ಎರಡನೇ ಬ್ರಾಂಚ್ ಆಗಿದೆ. ಇವ್ರದ್ದು ಎರಡನೇ ಬ್ರಾಂಚ್ ಆಗಿದೆ. ಇನ್ನು ಮುಂದಕ್ಕೆ ಮೂರನೇ ಬ್ರಾಂಚ್ ಕೂಡ ಕೃಷ್ಣಾಪುರ ಕಾರ್ ಪಾರ್ಕ್ ಎದುರಿನಲ್ಲಿ ಹೊಸದಾಗಿ ಎಂ ಪಾರ್ಕ್ ಕೆಫೆ ಎಂಬುದು ಓಪನ್ ಆಗಿದೆ. ಒಂದು ಉತ್ತಮವಾದ ಇವರ ಮೊದಲನೇ ಒಂದು ರೆಸ್ಟೋರೆಂಟ್ ಕೃಷ್ಣಾಪುರದ ಚೊಕ್ಕಬೆಟ್ಟು ಮಿಡಲಲ್ಲಿ ಬರುವಾಗ ಚೊಕ್ಕಬೆಟ್ಟಲ್ಲಿ ಇರುವಂತಹ ಒಂದು ರೆಸ್ಟೋರೆಂಟ್, ಅದರ ಒಂದು ಎರಡನೇ ಭಾಗ ಆಗಿ ಇವತ್ತು ಎಂ ಪಾರ್ಕ್ ಕೆಫೆ ಎಂಬುದು ಉತ್ತಮ ರೀತಿಯಲ್ಲಿ ಇಲ್ಲಿ ಓಪನ್ ಆಗಿದೆ. ನಾಗರಾಜ್ ಕಡಂಬೋಡಿ, ಆಸಿಫ್ ಚೊಕ್ಕಬೆಟ್ಟು, ಅಬ್ದುಲ್ ಹಕೀಂ ಪಾಲ್ಕಾನ್, ಡಾಕ್ಟರ್ ಸುಷ್ಮಿತಾ ಬಿಎ ಕಾಸರ್ ಮೊದಲಾದವರು ಭಾಗವಹಿಸಿದ್ರು. ಪಾಲಿಕೆಯ ಮಾಜಿ ಕಾರ್ಪೊರೇಟರ್ ಸಂಶಾತ್ ಅವರು ಮಾತನಾಡಿ, ಬಿಎ ಪೌಸ್ ಮಾಲಕತ್ವದ ಎಂ ಕೆಫೆ ಕಾರ್ಯಾರಂಭಗೊಂಡಿದ್ದು ಈ ಕೆಫೆ ಜನತೆಯ ಸಹಕಾರದಲ್ಲಿ ಯಶಸ್ಸನ್ನ ಕಾಣಲಿ ಎಂದು ಹಾರೈಸಿದ್ರು. ಎಂ ಪಾರ್ಕ್ ಕೆಫೆಯ ಬಗ್ಗೆ ಗ್ರಾಹಕರು ಕೂಡ ಶುಭ ಹಾರೈಸಿದ್ರು. ಈ ಸಂದರ್ಭದಲ್ಲಿ ಎಂ ಪಾರ್ಕ್ ಕೆಫೆಯ ಮಾಲಕರಾದ ಬಿಎ ಫೌಸ್, ಬಿಎ ಆಸಿಫ್, ಹಾಜಿ ಹಸನಪ್ಪ, ಅಬುಬಕರ್ ಮತ್ತಿತರರು ಉಪಸ್ಥಿತರಿದ್ದರು. ಎಂ ಪಾರ್ಕ್ ಕೆಫೆಯಲ್ಲಿ ತಾಜಾ ಹಣ್ಣಿನ ಹಾಗೂ ಶುದ್ಧ ಜ್ಯೂಸ್ ಸೇರಿದಂತೆ ಚಾಟ್ಸ್ ಹಾಗೂ ಇತರ ಖಾದ್ಯಗಳು ದೊರೆಯಲಿದೆ. ಶರಸಾದ್ಯನ್, ವಿ4 ನ್ಯೂಸ್, ಮಂಗಳೂರು.